ಉತ್ತರ ಕನ್ನಡ ಜಿಲ್ಲೆಯ ಟಿಕೆಟ್ ಕೈ ತಪ್ತಾ ಇದ್ದಂತೆ ಅನಂತ್ ಕುಮಾರ್ ಹೆಗಡೆ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಸಾಕಷ್ಟು ಆಕ್ಟಿವ್ ಆಗಿ ಕ್ಷೇತ್ರಗಳಲ್ಲಿ ಓಡಾಡ್ತಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬರೀ ವಿವಾದಾತ್ಮಕ ಹೇಳಿಕೆಗಳನ್ನೇ ಕೊಡ್ತಾ ಬಂದಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ವಿರುದ್ಧ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಅವರ ಮೇಲೆ ಮುಗಿಬಿದ್ದು ಮಾತನಾಡ್ತಾ ಇದ್ದಂತಹ ಅನಂತ್ ಕುಮಾರ್ ಹೆಗಡೆ ಅವರು ಹೈಕಮಾಂಡ್ನ ಗಮನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ರೂ ಕೂಡ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಅಂದ್ರೆ ಬರೀ ಹೇಳಿಕೆಗಳನ್ನ ಕೊಡೋ ಮೂಲಕ ಯಾವುದೇ ಕೆಲಸಗಳಾಗೋದಿಲ್ಲ, ಜನ ಅವ್ರನ್ನ ಮೆಚ್ಕೊಳ್ಳೋದಿಲ್ಲ. ಹೀಗಾಗಿ ಅವರಿಗೆ ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಅನಿಸಿರಬಹುದು ಹೈಕಮಾಂಡ್ಗೆ. ಕಳೆದ 2 ವರ್ಷದಿಂದಂತೂ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಮಾಡ್ತಾ ಇದ್ರು. ಆಗಾಗ ಸಭೆಗಳನ್ನ ನಡೆಸಿ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದ್ರ ಅಪ್ಡೇಟ್ ಅನ್ನ ಪಡೆದುಕೊಳ್ತಾ ಇದ್ರು. ಹೀಗಾಗಿ ಈ ಕಾರಣದಿಂದಾಗಿ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನ ಇದೆ ಜನರಿಗೆ. ಅಂದ್ರೆ ಕ್ಷೇತ್ರದಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ, ಎಲ್ಲೂ ಓಡಾಡಿಲ್ಲ ಅಂತ ಹೇಳಿ. ಈಗ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಸಖತ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ರಲ್ಲ, ಇವಾಗ ಎಲ್ಲಿಂದ ಎನರ್ಜಿ ಬಂತು ಅಂತ ಕೂಡ ಜನ ಪ್ರಶ್ನೆಯನ್ನ ಮಾಡುವಂತದ್ದು. ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ರೆ ಸೋಲು ಗ್ಯಾರಂಟಿ ಅಂದ್ಕೊಂಡಂತ ಹೈಕಮಾಂಡ್ ಅವರಿಗೆ ಬಿಟ್ಟು ಇದೀಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ.